ಹಾಗೂ ಕೋಟಾ ಶ್ರೀನಿವಾಸ ಸಾಹೇಬರಿಗೆ ಮೀಸಲಾತಿ ಅನ್ನೋದು ಕೆನೆಪದರು ಆಗಬೇಕು. ಯಾಕಂದ್ರೆ ಕೆನೆಪದರು ಮೀಸಲಾತಿ ಜಾರಿಗೆ ಬಂದ್ರೆ ಮಾತ್ರ ಏನು ನಾವೆಲ್ಲ ಹಿಂದುಳಿದೀವಿ ನಮಗೆಲ್ಲರಿಗೂ ನ್ಯಾಯ ಸಿಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ MLA ಮಗ MLA ಆಗ್ತಾನೆ, MP ಮಗ MP ಆಗ್ತಾನೆ, ಇದೇ ರೀತಿ ಆಗ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಹಿಂದಕ್ಕೆ ರಾಜರ ಮಕ್ಕಳು ರಾಜರು ಹಾಕಿದ್ರು, ಮಂತ್ರಿ ಮಕ್ಕಳು ಮಂತ್ರಿಗಳಾಗ್ತಿದ್ರು. ಇವು ಕೂಡ ಅದೇ ಆಗಿದೆ. ದೇಶಕ್ಕೆ ಸ್ವತಂತ್ರ ಭಾರತ ಅಂತೇಳಿ ನಾವೊಂದು ಹುಚ್ಚ ಕಲ್ಪನೆಯಲ್ಲಿ ಬದುಕ್ತಾ ಇದ್ದೀವಿ. ನಿಮ್ಗೆ ಗುರುತಿರಲ್ಲ. ನಿಮಗೆ ದೇಶಕ್ಕೆ ನಿಜವಾಗಲೂ ಕಟ್ಟ ಕಡೆ ತುಳಿತಕ್ಕೊಳದಂಥವನು ಅಂಥವನು ಅಧಿಕಾರ ಪಡಿಬೇಕು. ಅಂದಾಗ ಈ ದೇಶಕ್ಕೆ ಸ್ವತಂತ್ರ ಬಂದದ್ದಕ್ಕೆ ಸ್ವಾರ್ಥ ಆಗ್ತದೆ. ಆಯ್ತು, ಈಗ ಅವ್ರ ತಂದೆ 20 ವರ್ಷ 30 ವರ್ಷ MLA ಅಧಿಕಾರ ಆಳ್ತಾರೆ, ಮುಂದೆ ಅವ್ರ ನಂತರ ಅವ್ರ ಮಗನ ಬರ್ತಾರೆ. ಮತ್ತು ಹಂಗಾರೆ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ಎಷ್ಟೋ ಜನ ಹಿಂದೂ ಕಾರ್ಯಕರ್ತರು, ತಳ ಸಮುದಾಯದವರು ನಿಜವಾಗಲೂ ನನ್ನ ಮನೆಯೊಳಗೆ ನಿಮ್ಗೆ ಗುರ್ತಿರಲ್ರಿ, ಪ್ರತಿನಿತ್ಯ ನಾ ದೇವರಾಜ ಅರಸರ ಫೋಟೋ ಪೂಜೆ ಮಾಡ್ತೀನಿ. ನಾನು ಇವತ್ತೇನಾದರೂ ಲಾಯರ್ ಆಗಿದ್ದೇನೆ ಅಂದರೆ, ಇವತ್ತು ಸ್ಥಾನಮಾನ ಮಾತಾಡ್ತಿದ್ದೇನೆ ಅಂದರೆ ಅದು ದೇವರಾಜ ಅರಸರ ಭಿಕ್ಷೆ, ಅವ್ರು ಕೊಟ್ಟಂಥ ಭಿಕ್ಷೆ. ಇಂದಿರಾ ಗಾಂಧಿಯವರು 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ತಗೊಂಬಂದರೆ, ಆದರೆ ಇಡೀ ದೇಶದಲ್ಲಿ ಎಲ್ಲಿ ಜಾರಿಗೆ ಬರಲಿಲ್ಲ. ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಜಾರಿಗೆ ಬಂತದ್ದು. ಉಳುವವನಿ ಹೊಲದೊಡೆಯ, ಮಲ್ಲವರ್ವ ಪದ್ಧತಿ ನಿಷೇಧ, BCM ಹಾಸ್ಟೆಲ್ಗಳು, ಎಂಥ ಯೋಜನೆಗಳನ್ನು, ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಚಿಂತನೆ ಮಾಡುವಂಥ ಸಂದರ್ಭ ಇದು. ನಾನು ಇವತ್ತು ಒಂದು ವೇದಿಕೆ ಮೇಲೆ ನಾನು ವಿನಂತಿ ಮಾಡಕತ್ತೀನಿ, ನೀವು ಎಲ್ಲ ಪ್ರಮುಖರು ಮುಂದಿನ ಕಾರ್ಯಕ್ರಮ ಆಯೋಜನೆಯನ್ನು ನಾನು ಬಾಗಲಕೋಟೆಯಲ್ಲಿ ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಆಯೋಜನೆ ಮಾಡ್ತೀನಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ನಾವು 1000 ಜನ ಸೇರ್ತೀವಿ, 10,000 ಜನ ಸೇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವಿಲ್ಲಿ 10 ಜನ ಸೇರೋನು, 100 ಜನ ಸೇರೋನು, ಅದನ್ನು 10ಅನ್ನು 100 ಮಾಡೋನು, 100ಅನ್ನು 1000 ಮಾಡೋನು, 1000ಅನ್ನು 10,000 ಮಾಡೋನು, 10,000ಅನ್ನು ಲಕ್ಷ ಮಾಡುವಂಥ ಒಂದು ತೀರ್ಮಾನಕ್ಕೆ ನಾವು ತೊಗೊಂಡು ಹೋಗೋನು. ತಾವೆಲ್ಲ